ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ. ವಿಜಾತಿಯ ಧ್ರುವಗಳು ಪರಸ್ಪರ ಒಂದಕ್ಕೊಂದು ಆಕರ್ಷಿಸುತ್ತವೆ. ಇದು ಕಾಂತೀಯ ಗುಣಗಳನ್ನು ಪ್ರದರ್ಶಿಸುವ ಚಟುವಟಿಕೆ. ಡೆನ್ಮಾರ್ಕ್ನ ವಿಜ್ಞಾನಿ ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್ ಇದೇ ಆವಿಷ್ಕಾರ ಮಾಡಿದರು. ಅವರು ಪಾಠ ಮಾಡ್ತಿದ್ದಾಗ ಆಕಸ್ಮಿಕವಾಗಿ ಪಕ್ಕದಲ್ಲಿದ್ದ ಕಾಂತೀಯ ವಾಹಕ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ವಾಹಕ ತಂತಿಯ ಸುತ್ತಲೂ ಕಾಂತಕ್ಷೇತ್ರವನ್ನು ನಿರ್ಮಾಣ ಮಾಡುತ್ತದೆ. ಅದರ ಮಧ್ಯದಲ್ಲಿ ದಿಕ್ಸೂಚಿಯನ್ನಿಟ್ಟಾಗ ದಿಕ್ಸೂಚಿಯಲ್ಲಿರುವ ಸೂಚಕವು ಪಲ್ಲಟಗೊಳ್ಳುತ್ತದೆ. ಇದನ್ನು ವಿದ್ಯುತ್ಕಾಂತೀಯ ಪರಿಣಾಮ ಎಂದು ಕರೆಯುತ್ತಾರೆ. ಈ ಪ್ರಯೋಗಕ್ಕೆ ಬೇಕಾದ ಉಪಕರಣಗಳು ದಿಕ್ಸೂಚಿ, ವಾಹಕ ತಂತಿ ಮತ್ತು ಸೆಲ್ ವಿದ್ಯುತ್ ಕೋಶ. ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯುತ್ ಮಂಡಲವನ್ನು ರಚಿಸಿ ವಿದ್ಯುತ್ ಕೋಶಕ್ಕೆ 2 ಪಿನ್ಗಳಿಂದ ಪ್ಲಸ್ ಮತ್ತು ಮೈನಸ್ಸಿಗೆ ಮುಟ್ಟಿಸಿದಾಗ ದಿಕ್ಸೂಚಿ ಸ್ಥಾನಪಲ್ಲಟವಾಗುತ್ತದೆ. ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ವಾಹಕ ತಂತಿಯ ಸುತ್ತಲೂ ಕಾಂತಕ್ಷೇತ್ರವನ್ನು ನಿರ್ಮಾಣ ಮಾಡುತ್ತದೆ ಎಂದು ತಿಳಿಯುತ್ತದೆ.